ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು? ಈ ಸದ್ಯದ ಈ ಘಟನೆಯನ್ನು ನೋಡಿದ್ರೆ ವ್ಯವಸ್ಥಿತ ಪಿತೂರಿ ಅಂತ ಏನಾದರೂ ಅನ್ಸುತ್ತಾ ಹೇಗೆ? ನೋಡಿ, ಇದು ಮೊದಲನೇ ಬಾರಿ ಅಲ್ಲ ಕರ್ನಾಟಕದಲ್ಲಿ. ಈ ಸರ್ಕಾರ ಬಂದ ಮೇಲೆ ಸಾಕಷ್ಟು ಕಡೆಗಳಲ್ಲಿ ಹಿಂದೂ ಮೆರವಣಿಗೆಗಳ ಮೇಲೆ, ಉದಾಹರಣೆಗೆ ಗಣಪತಿ ಉತ್ಸವ ನಡೆಯುವಾಗ, ಗಣಪತಿ ಮೆರವಣಿಗೆ ನಡೆಯುವಾಗ ಕಲ್ಲು ತೂರಾಟ ಆಗಿರೋದನ್ನು ನಾವು ನೋಡಿದ್ದೇವೆ. ಈಗ ಶಿವಾಜಿ ಜಯಂತಿಯ ದಿನ ನಿನ್ನೆ ಬಾಗಲಕೋಟೆನಲ್ಲಿ ಶಿವಾಜಿ ಭಾವಚಿತ್ರವನ್ನು ಇಟ್ಕೊಂಡು ಪ್ರೊಸೆಷನ್ ಮಾಡ್ತಾ ಇರುವಾಗ ಒಂದು ಮಸೀದಿ ಹತ್ರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಸೀದಿ ಕಡೆಯಿಂದ ಕಲ್ಲು ತೂರಾಟ ಮಾಡಿದ್ದಾರೆ. ಶಿವಾಜಿ ಜಯಂತಿ ಅಂಗವಾಗಿ ನಡೀತಾ ಇರ್ತಕ್ಕಂಥ ಪ್ರೊಸೆಷನ್ ಮೇಲೆ, ಮೆರವಣಿಗೆ ಮೇಲೆ. ನಾನು ಕೇಳೋದಕ್ಕೆ ಬಯಸ್ತೇನೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಇದು ಮೊದಲನೇ ಬಾರಿ ಏನಲ್ಲ. ಈಗ ಉದಾಹರಣೆಗೆ ಶಿವಮೊಗ್ಗದಲ್ಲಿ ಈ ಥರದ ಘಟನೆ ಮರುಕಳಿಸಿದೆ, ಹುಬ್ಳಿನಲ್ಲಾಗಿದೆ, ಈಗ ಬಾಗಲಕೋಟೆನಲ್ಲಾಗಿದೆ, ಮಂಡ್ಯದಲ್ಲಾಗಿದೆ, ಆಮೇಲೆ ಮದ್ದೂರಿನಲ್ಲಾಯಿತು. ಈ ಥರ ಅನೇಕ ಕಡೆಗಳಲ್ಲಿ ಆಗಿದೆ. ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಅವ್ರು ಕಲ್ಲು ತೂರಾಟ ಮಾಡ್ತಾರೆ, ಚಪ್ಪಲಿ ತೂರಾಟ ಮಾಡ್ತಾರೆ. ಎಲ್ಲರೂ ಇಲ್ಲ, ಎಲ್ಲ ಅಲ್ಪಸಂಖ್ಯಾತರು, ಎಲ್ಲ ಮುಸಲ್ಮಾನರು ಹೀಗೆ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಕೆಲವರು ಕಿಡಿಗೇಡಿಗಳು ಯಾರಿದ್ದಾರೆ, ಕೆಲವರು ದುಷ್ಟರು ಯಾರಿದ್ದಾರೆ, ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು, ಇವ್ರ ಮೇಲೆ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು, ಗಂಭೀರ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಆರಂಭದಲ್ಲಿ ಒಂದು ಮಾತನ್ನು ನೀವು ಹೇಳಿದ್ರಿ ಸರ್, ಈ ಸರ್ಕಾರ ಬಂದ ಮೇಲೆ ಅಂತ. ಈ ಸರ್ಕಾರ ಬಂದ ಮೇಲೆ ಅನ್ನೋದ್ರ ಅರ್ಥ ಏನು? ಅಂದ್ರೆ ಯಾರಾದ್ರೂ ಕುಮ್ಮಕ್ಕು ಕೊಡ್ತಾರಾ? ಈ ಸರ್ಕಾರ ಅಂದ್ರೆ ಅವರನ್ನ ಓಲೈಸುವ ಸರ್ಕಾರ ಇದು. ಇದು ನಮ್ಮ ವೋಟ್ ಬ್ಯಾಂಕ್. ಇವರು ನಮ್ಮನ್ನ ಬಿಟ್ರೆ ಬೇರೆಯವ್ರಿಗೆ ವೋಟ್ ಹಾಕಲ್ಲ ಅಂತೇಳಿ ಅವ್ರನ್ನ ನಂಬ್ಕೊಂಡಿರ್ತಕ್ಕಂಥ ಸರ್ಕಾರ. ನಾನು ಕೇಳೋದಕ್ಕೆ ಬಯಸ್ತೇನೆ, ನೀವು ತಪ್ಪು ಯಾರೇ ಮಾಡಲಿ, ಯಾವುದೇ ಒಂದು ಸರ್ಕಾರಕ್ಕೆ ಜಾತಿ ಇರಬಾರ್ದು ಮತ್ತು ಧರ್ಮ ಇರಬಾರ್ದು, ಸಂವಿಧಾನ ಮಾತ್ರ ಇರಬೇಕು ಅದಕ್ಕೆ. ನಿಜ. ಆದರೆ ಈ ಸರ್ಕಾರ ಸಂವಿಧಾನವನ್ನ ಮೀರಿ, ಕಾನೂನನ್ನ ಮೀರಿ ಅವರನ್ನ ಬೆಂಬಲಿಸ್ತಾ ಇದೆ, ಕಿಡಿಗೇಡಿಗಳನ್ನ ಬೆಂಬಲಿಸ್ತಾ ಇದೆ. ಎಲ್ಲರೂ ಇಲ್ಲ ಅದ್ರೊಳಗಡೆ, ಕಿಡಿಗೇಡಿಗಳನ್ನ ಬೆಂಬಲಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಯಾಕೆ ಅವ್ರ ಮೇಲೆ ಇಮಿಡಿಯೇಟ್ ಅರೆಸ್ಟ್ ಮಾಡಲಿಲ್ಲ ನಿನ್ನೆ ಕಲ್ಲು ತೂರಾಟ ಮಾಡಿದ ತಕ್ಷಣವೇ? ಯಾಕೆ ಅರೆಸ್ಟ್ ಮಾಡಿದ್ರೆ ಏನಾಗ್ತಾ ಇತ್ತು? ತಪ್ಪು ಮಾಡಿದವನಿಗೆ ಹಿಡಿದು ಒಳಗಾಕಿ ಬೆಂಡೆತ್ತಿ. ಆದ್ರೆ ಈ ಸರ್ಕಾರ ಅದನ್ನ ಮಾಡಲ್ಲ. ಆ ಕಿಡಿಗೇಡಿಗಳಿಗೂ ಹಾಗಾದ್ರೆ ಹುಂಬು ಧೈರ್ಯ ಇರ್ಬೋದಲ್ಲ? ಖಂಡಿತ. ಇದು ನಮ್ಮ ಸರ್ಕಾರ ಅಂತ ಇದೆ ಅವರಿಗೆ. ಅವ್ರಿಗೆ ಏನಾಗಿದೆ, ಕೆಲವರು ಕಿಡಿಗೇಡಿಗಳು ಯಾರಿದ್ದಾರೆ, ಕೆಲವರು ಕಿರಾತಕರು ಯಾರಿದ್ದಾರೆ, ಸಮಾಜದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡುವಂಥವ್ರು, ಇದು ನಮ್ಮ ಸರ್ಕಾರ, ಹೆಚ್ಚು ಅಂದ್ರೆ ಕೇಸ್ ಹಾಕಿದ್ರೆ ಆಮೇಲೆ ಕೇಸ್ ತೆಗೆದಾಕ್ತಾರೆ ಅಂತ ಇದೆ. ಮತ್ತು ಕೇಸ್ ತೆಗೆದಾಕಿದ್ದಾರೆ ಕೂಡ. ಈಗ ನೋಡಿ, ಹುಬ್ಳಿನಲ್ಲಿ ಗಲಾಟೆ ಆಗಿತ್ತು, ಹಳೆ ಹುಬ್ಳಿನಲ್ಲಿ. ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆಲ್ಲ ಕಲ್ಲು ತೂರಾಟ ಆಗಿತ್ತು. ಆ ಕೇಸನ್ನ ತೆಗೆದಾಕಿದ್ರು. ಅಂದ್ರೆ ಪೊಲೀಸರು SP ತಲೆ ಬಿದ್ದಿದೆ, ನಿನ್ನೆ ತಲೆಗೆ ಏಟು ಬಿದ್ದಿದೆ. ಇಬ್ಬರು ಪೊಲೀಸರು ಗಾಯಗಳಾಗಿದೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ಅಂಬೇಡ್ಕರ್ ಪ್ರೊಸೆಷನ್ ನಡೀತಾ ಇದ್ರೆ ಅವ್ರ ಮೇಲೆ ಕಲ್ಲು ತೂರಾಟ ಆದ್ರೂ ಕೂಡ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಹೆಚ್ಚು ಅಂದ್ರೆ ಒಂದು FIR, ಆಮೇಲೆ ಮತ್ತೆ ಅದನ್ನು ತೆಗೆದಾಕೋದು ಈ ಸರ್ಕಾರದ ಪಾಲಿಸಿ ಆಗ್ಬಿಟ್ಟಿದೆ. ಹಾಗಾಗಿ ಹೆಚ್ಚು ಅಂದ್ರೆ ಒಂದು FIR ಮಾಡ್ತಾರೆ, ಆಮೇಲೆ ನಾವು ಒತ್ತಡ ಹಾಕಿದ್ರೆ ಕೇಸ್ ತೆಗೆದಾಕ್ತಾರೆ. ಇದು ಅವರಿಗೆ ಅರ್ಥ ಆಗಿದೆ, ಹಂಗಾಗಿ ಇವ್ರು ಮಾಡ್ತಾ ಇದ್ದಾರೆ.